ನಾವು ಪೊಲೀಸ್ ಅವ್ರಿಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದೀವಿ. ಅವರು ಸರಿಯಾದ ರೀತಿಯಲ್ಲಿ ನಮ್ಮ ದೇಶದ ದ್ರೋಹದ ಕೆಲಸಕ್ಕೆ ಯಾರೇ ಭಾಗಿಯಾದರೂ ಕ್ರಮ ಕೈಗೊಳ್ಳಿ ಅಂತ ಹೇಳಿದ್ದೇವೆ. ಹೋಮ್ ಮಿನಿಸ್ಟರ್ ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ದೀವಿ. ಸೊ ಇನ್ವೆಸ್ಟಿಗೇಷನ್ ಪ್ರೋಸೆಸ್ ಆಗ್ತಾ ಇದೆ. ಏಕೆಂದರೆ ವಾಯ್ಸು ಒಂದೊಂದು ಥರ ವಿಭಿನ್ನವಾಗಿ ಬರ್ತಾ ಇದೆ. BJP-ಅವರನ್ನ ಬಿಡಿ, ಅವ್ರಿಗೆ ಯಾರು ಬೇಕಾದವ್ರು ಕೇಳಿದ್ರೆ ಮಾಡ್ಬೋದು, ಅದೆಲ್ಲ ದಟ್ ಇಸ್ ನಾಟ್ ಅಧಿಕೃತ ಅಲ್ಲ. ಅಧಿಕೃತವಾಗಿ ಅವರು ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಒಬ್ಬ ಕೆಲಸ ಇನ್ನೊಂದು ಆ ಸುತ್ತಮುತ್ತಲು ಯಾರ್ಯಾರು ಇದ್ದರು ನಿಮ್ಮ ಕ್ಲಿಪ್ಪಿಂಗ್ಸ್ನೇ ನಮ್ಮ ಪೊಲೀಸ್ ಅಧಿಕಾರಿಗಳು ರಾ ಕ್ಲಿಪ್ಪಿಂಗ್ಸ್ ಅಂತ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಅವ್ರು ಮಾಡ್ತಾರೆ. ನಾವು ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನೀವು ಅಡಾಟಿರೋ ಚಿನ್ನವನ್ನ ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ತಕ್ಷಣ ಬಾಕಿ ಹಣನ ನಿಮಗೆ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ಯಾರು ತಪ್ಪಿಸಿದ್ರೆ ಅವ್ರ ಮೇಲೆ ಕ್ರಮ ಕೈಗೊಳ್ತೀವಿ. ನಮ್ಮ ಲೋಕಸಭಾ ಸದಸ್ಯರು ಕೂಡ ರಾಜ್ಯಸಭಾ ಸದಸ್ಯರು ಕೂಡ ಅವರು ಯಾರು ತಪ್ಪು ಮಾಡಿದ್ರು ಕ್ರಮ ಕೈಗೊಳ್ಳಬೇಕು ಅಂತ ಅವರು ಕೂಡ ಅವತ್ತೇ ಸ್ಟೇಟ್ಮೆಂಟ್ನ ಮಾಡಿದ್ರು. ಹೋಮ್ ಮಿನಿಸ್ಟರ್ ಕೂಡ ಸ್ಟೇಟ್ಮೆಂಟ್ ಮಾಡಿದ್ರು. ಆ ಪ್ರಕಾರ ಕೆಲಸ ನಾವು ಮಾಡ್ತೀವಿ. ನಾವು ವಿಲ್ ನಾಟ್ ಇಂಟರ್ಫಿಯರ್ ವಿತ್ ದಟ್ ಇನ್ವೆಸ್ಟಿಗೇಷನ್. ಸರ್, ಕೆಲವರು ಇದು ಕೂಗೆ ಎಲ್ಲ ಮಾರ್ಕ್ ಮಾಡಿರೋದು ಫೇಕ್ ಅಂತ ನಿಮ್ಮ ಸಚಿವರುಗಳೆಲ್ಲ ಹೇಳಿದ್ರು ಅವತ್ತು. ಇರ್ಬೋದು, ನಾನಿಲ್ಲ ಅಂತ ಹೇಳೋಕ್ಕಾಗಲ್ಲ. ಇಲ್ಲ, ನಾನು ಮಾಕು ಮತ್ತೊಂದು ಏನು ಬೇಕಾದ್ರೂ ಇರ್ಬೋದು. ಅದನ್ನು ನಾನೇ ಅವ್ರ ಅಭಿಪ್ರಾಯ ಅವ್ರು ತಿಳಿಸಿದ್ದಾರೆ. ನಾವು ಪೊಲೀಸ್ ಅಭಿಪ್ರಾಯಕ್ಕೆ ಬಿಡ್ತೀವಿ. ನನ್ನ ಅಭಿಪ್ರಾಯ ಮುಖ್ಯ ಅಲ್ಲ, ಇದು ಪೊಲೀಸವ್ರ ಅಭಿಪ್ರಾಯ. ಅವ್ರು ಮಾಡ್ತಾರೆ. ನಿನ್ನೆ ಮಧ್ಯಾಹ್ನನೇ ಅವ್ರನ್ನೆಲ್ಲ ವಶಕ್ಕೆ ತೆಗೆದುಕೊಂಡು, ಅದಕ್ಕೆ ವಾಯ್ಸ್ ಸ್ಯಾಂಪಲ್ ಕೊಡಬೇಕು. ವಾಯ್ಸ್ ಸ್ಯಾಂಪಲ್ ಕೊಡಬೇಕು, ಯಾರು ಏನು ಎತ್ತ ಅಂತ. ಆ ವಾಯ್ಸ್ ಸ್ಯಾಂಪಲ್ಲು ಬರೀ ನಾವು ನೀವು ಮಾತಾಡ್ದಂಗಲ್ಲ, ಕಿರಿಸ್ದಂಗೆ ಆಗಬೇಕಲ್ಲ. ಅವರು ಜಿಂದಾಬಾದ್ ನಾಜೀರ್ ಜಿಂದಾಬಾದ್ ಹೇಳಿದ್ರೆ ಪಾಕಿಸ್ತಾನ ಜಿಂದಾಬಾದ್, ಅದು ತೀರ್ಮಾನ ಆಗಬೇಕಲ್ಲ. ಅದೆಲ್ಲ ಅವ್ರಿಗೆ ನಾವು ಫ್ರೀ ಹ್ಯಾಂಡ್ ಬಿಟ್ಟಿದ್ದೀವಿ. ವಿಲ್ ನಾಟ್ ಇಂಟರ್ಫಿಯರ್. ಪೊಲೀಸ್ ಅವರು ಅವ್ರ ಡ್ಯೂಟಿ ಅವ್ರು ಮಾಡ್ತಾಯಿದ್ದಾರೆ. ಅದೇ ಟೈಮ್ನೇ ಇವತ್ತು ಬೆಳಗ್ಗೆ ನಾನು ನೋಡಿದೆ ಮಂಡ್ಯ ಇನ್ಸಿಡೆಂಟು, ಇನ್ನೇನೋ ಇತ್ತು, ರವಿಕುಮಾರ್ ಇನ್ನೇನೋ ಮಾಡಿದ್ರು. ಅದು ಕೂಡ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಎಲ್ಲದೂ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಅದಕ್ಕೂ ಕೂಡ ಉತ್ತರ BJP-ನ ಸ್ನೇಹಿತರುಗಳು ಅದಕ್ಕೂ ಉತ್ತರ ಕೊಡಬೇಕು. ಬಾಯಿ ಮುಚ್ಚಾ ಇದೆ ನಾವು, ಎಲ್ಲ ದಾಖಲೆಗಳಿದೆ. ಅದಕ್ಕೇನು ಮಾಡಬೇಕು ಅಂತೇಳಿ ನಮ್ಮ BJP ಲೀಡರ್ಸೇ ನಮಗೆ ಪಾಠ ಹೇಳ್ಕೊಡ್ಬೇಕು. ಅವ್ರ ಪಾಠ ನಮ್ಮ ಪೊಲೀಸ್ ಆಫೀಸರ್ಸ್ ಹೇಳಿದ್ರೆ ಅವರು ಅದೇ ರೀತಿ ಮಾಡ್ತಾರೆ. ಈಗ